ಭಾವನಾ ಜೀವನದಲ್ಲಿ ತೀರ್ತಾರೆ. ಆದರೆ ಅದ್ರ ಮೀರಿ ಬೇರೆದವರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಈ ಯತ್ನಾಳನ ಭಾಷೆ ಕೇಳಿದ್ರೆ ಬೆದರ್ತಾರೆ. ಇವರೇ ಇನ್ನೊಬ್ಬ ನಮಗೆ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಆಧಾರ, ಇಲ್ಲೂ ಬುಲ್ಡೋಜರ್ ತೊಗೊಂಬರ್ತಾರೆ. ಅದೇ ಕಾಲಕ್ಕೆ ಈ ಬುಲ್ಡೋಜರ್ ಜೊತೆಗೆ ನಮಗೆ ಈ ಒಂದೇನಪ್ಪ ಅಂತಂದ್ರೆ ಬುಲ್ಡೋಜರ್ ಜೊತೆಗೆ ನಮ್ಮ ಬದುಕನ್ನು ಮತ್ತಷ್ಟು ತೊಂದರೆ ಕೊಡ್ತಾರೆ ಅನ್ನುವಂಥ ಅನೇಕ ಪ್ರಶ್ನೆಗಳು ಇವತ್ತು ಇನ್ನುಳಿದ ಸಮುದಾಯದಲ್ಲಿ ಮೂಡಲಿಕ್ಕೆ. ಹೀಗಾಗಿ ಇದು ಒಂದಿಷ್ಟು ಹಿಂದೂ ಜನರು ಓಟ್ ಪಡೆಯುವಲ್ಲಿ ಯಶಸ್ವಿ ಆದರೂ ಇನ್ನುಳಿದ ಓಟ್ಗಳನ್ನು ಪಡೆಯುವಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆದಿತ್ತು ಅನ್ನೋದ್ರ ಲೆಕ್ಕಾಚಾರಗಳು ಶುರುವಾಗಿದ್ದಾವೆ. ಯತ್ನಾಳ್ ಎಲ್ಲಿ ಗೆಲ್ಲಬಲ್ಲರು, ನಾವೆಲ್ಲಿ ಗೆಲ್ಲಬಲ್ಲು ಅನ್ನೋಂಥ ಲೆಕ್ಕನೂ ಬಾಗಲಕೋಟೆ ಏರಿಯಾದಲ್ಲೇ ಹಿಂದೂ ಸಮುದಾಯದಲ್ಲಿ ಶುರುವಾಗಿದೆ. ಈಗ ಅದರಲ್ಲೂ ಮುಖ್ಯವಾಗಿ ಈ ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಮ್ಮ ಯತ್ನಾಳರ ಒಂದು ಕೋಮುವಾದದ ಉನ್ಮಾದನ ಉಂಟು ಮಾಡುವಂಥ ಭಾಷಣದಿಂದಾಗಿ ಭಾಳಷ್ಟು ಹಿಂದುಳಿದ ಸಮುದಾಯಗಳು ಒಂದಿಷ್ಟು ಎಚ್ಚರಿಕೆ ನೀಡ್ತಾ ಇದ್ದಾರೆ. ಆದರೂ ಯತ್ನಾಳರು ಬೇಕಪ್ಪ ನಾವು ಗೆಲ್ಲೋದಕ್ಕೆ ಅನ್ನುವಂಥ ಮಾತು. ಯಾಕಂದರೆ ಈಗಾಗಲೇ ಹಿಂದುತ್ವ ನೆಲೆಗಟ್ಟಲು ವಿಶ್ವಾಸ ಇಟ್ಟಿದ್ದವರು ಸಾಕಷ್ಟು ಇದ್ದಾರೆ. ಇವರೊಂದಿಷ್ಟು ಬಂದು ನಾವು ಗೆಲ್ತೀವಿ ಅನ್ನೋಂಥ ಭಾವ ಈ ಬಾಗಲಕೋಟೆ ಭಾಗದಲ್ಲಿ. ಅದೇ ರೀತಿ ದಾವಣಗೆರೆಯಲ್ಲೂ ಆಗಬಹುದು ಅಂತ ಒಂದು ಲೆಕ್ಕ ಮಾಡ್ತಾ ಇದ್ದಾರೆ. ಅದೇನೋ ಮಾಡಲಿ, ಈಗ ಮಾತ್ರ ನಮ್ಮ ಯತ್ನಾಳರು